ಅವ್ರು ಬೇರೆ ಮೈಕ್ ಇದ್ದವ್ರು ಯಾರು ಹೋಗ್ಬಿಡ್ರವ. ಇಲ್ಲಿ ಇದು ವೃದ್ಧಾಶ್ರಮ, ಇದು ಸೋಮನಕೊಪ್ಪದ ವೃದ್ಧಾಶ್ರಮ. ಸಾಮಾನ್ಯವಾಗಿ ಮಕ್ಕಳು ಯಾವಾಗ ನಮ್ಮ ಮೇಲೆ ಜೀವ ಇರ್ತಾರ ಅಂತಂದ್ರ ನಾವು ಎಲ್ಲಿ ತನ ದುಡಿತೀವಿ ಅಲ್ಲಿ ತನ ನಮ್ಮ ಮಕ್ಕಳು ನಮ್ಮ ಮೇಲೆ ಜೀವನ ಇರ್ತಾರ. ವಯಸ್ಸು ಆಗ್ತಾ ಇದ್ದಂಗೆ ಮಕ್ಕಳು ನೋಡಂಗಿಲ್ಲ, ಅದನ್ನ ಸ್ವಸ್ಥರು ನೋಡಲ್ರು ಅನ್ನುವಂಥದ್ದು ಒಂದು ಸಮಸ್ಯೆ ಬರುತ್ತೆ. ಅದು ಏನಾಗುತ್ತೆ, ಮಕ್ಕಳು ನಮ್ಮನ್ನು ನೋಡಂಗಿಲ್ಲ ಅಂತಂದ್ರ ಯಾಕೆ ನೋಡಂಗಿಲ್ಲ ಅಂದ್ರೆ ನಮ್ಮ ಆದಾಯ ಕಡಿಮೆ ಆಗೈತಿ ಅಂತ. ಹೌದಾ? ಯಾರು ನಮ್ಮ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳೇ ನಮ್ಮನ್ನು ನೋಡಿಲ್ಲ ಅಂತಂದ್ರೆ, ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿಲ್ಲ ಅಂತಂದ್ರೆ ಬರ್ರಿ ಇಲ್ಲಿ ನಾವು ನಿಮ್ಮನ್ನು ನೋಡ್ತೀವಿ ಅಂತಕ್ಕಂಥದ್ದು ಅದಾರ. ಬಂದು ಈ ಒಂದು ಸೇವಾ ಮಾಡೋ ಇಲ್ಲಿ ನೋಡ್ತಿರ್ಬೋದು ನೀವು. ಸ್ವಲ್ಪ ಸೈಡ್ ನಮ್ಮ ಈ ಕಡೆ ಇಲ್ಲಿ ಒಬ್ಬರು ಅಜ್ಜಾರ ಅದಾರ, ಅವ್ರಿಗೆ ಅಷ್ಟು ವಯಸ್ಸಾಗಿದೆ, ಕಣ್ಣು ಕಾಣಂಗಿಲ್ಲ, ಮಕ್ಕಳು ನೋಡಂಗಿಲ್ಲ ಅಂತಕ್ಕಂಥದ್ದು ಸನ್ಯಾಸಿ ಆದಂಥವ್ರಂದ್ರೆ ನೀವು ಬಾಲ್ಯ ಜೀವನ ಸನ್ಯಾಸಿ. ಇನ್ನು ಆ ಕಡೆ ಒಂದು ವೃದ್ಧಾಶ್ರಮ ಅದ, ಆ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಆ ಕಡೆ ಬಿಡ್ರಿ ಯಾಕೆ ಹಿಡ್ಕೊಂಡು ಬೇರೆ ಹಂಗಲ್ಲ ಅಲ್ಲೇ ತೊಗೊಂಡು ಬಾ ಬಾ ಹಿಂಗೆ ಹೋಗ್ಯ ಮೈಕ್ ಸಟ್ಟ ಅಂತ ಎಲ್ಲ ಯಾಕಾರ ನೋಡೋದು. ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತಾರೆ, ಅವ್ರು ಕೆಲಸ ಮಾಡೋರು ಅವ್ರಿಗೆ ಕೆಲಸ ಮಾಡೋರು ಅಂದ್ರ ವಯಸ್ಸದಾರ ಇದ್ರ ಮೇಲೆ ಅದಾರ ಅನ್ನೋ ಹಂಗ ಅವ್ರು ಹೇಳಿದಾರ. ನೀವು ವೃದ್ಧಾಶ್ರಮದ ಎಲ್ಲರದ ಸೇವಾ ಮಾಡ್ತಕ್ಕಂಥವ್ರು ಯಾರು ಮುದುಕರು ಬರ್ತಾರೆ ಅವ್ರಿಗೆಲ್ಲ ಇಲ್ಲಿ ಸೇವಾ ಮಾಡ್ತಕ್ಕಂಥ ಅವ್ರನ್ನೆಲ್ಲ ಇಲ್ಲಿ ಜೋಪಾನ ಮಾಡ್ತಾರೆ. ಅವ್ರವ್ರ ಮಕ್ಕಳು ಅವ್ರನ್ನ ಜೋಪಾನ ಮಾಡಲಿ ಅಂದ್ರೆ ಅವ್ರನ್ನ ಜೋಪಾನ ಮಾಡೋರು ಇವರು ಇಂಥವ್ರು ಇನ್ನೂ ಅದಾರ. ಇನ್ನೊಂದು ವಿಡಿಯೋದಲ್ಲಿ ಅವ್ರ ಬಗ್ಗೆ ಒಂದು ಸವಿಸ್ತಾರವಾಗಿರ್ತಕ್ಕಂಥ ಒಂದು ವರದಿನ ಮಾಡ್ತೀನಿ. ಈ ಕಡೆಯಿಂದ ಬಂದ್ರೆ ಇಲ್ಲಿ ಶಾಂತರು ಇರ್ತಾರೆ. ಈ ಹುಡುಗನ ನಾನು ಬಂದಾಗ ನಾನು ನೋಡ್ತಾ ಇದ್ದೀನಿ. ಈ ಹುಡುಗನ್ನ ಎಲ್ಲ ಕೆಲಸನು ಪ್ರತಿಯೊಂದು ಈ ಊಟ ಮಾಡಿಸೋದ್ರಿಂದ ಹಿಡಿದು, ತಾಟ್ ತೆಗೆಯೋದ್ರಿಂದ ಹಿಡಿದು, ನೀರು ತೆಗೆಯೋದ್ರಿಂದ ಹಿಡಿದು, ಅಂಗಡಿ ಮುಂಗಡಿ ಹೋಗಿ ಬರ್ತಕ್ಕಂಥದ್ರಿಂದ ಹಿಡಿದು, ಯಾರ್ದಾದ್ರೂ ಲಗೇಜ್ ವಜ್ಜೆ ಐತೆ ಅಂದ್ರೆ ಹೊತ್ಕೊಂಡೋಗಿ ಮೇಲೆ ಇಟ್ಟು ಬರ್ತಾನೆ, ಕೆಳಗಡೆ ಹೊತ್ಕೊಂಡು ಬಂದು ಕೆಳಗಡೆ ಕೊಡ್ತಾನೆ. ಇಂಥ ಒಂದು ಸೇವಾ ಮನೋಭಾವನೆ ಇರ್ತಕ್ಕಂಥ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ಒಂದು ಮಾತು ಹೇಳ್ತೀನಿ. ಆ ಕಡೆಯಿಂದ ಬರ್ತಕ್ಕಂಥ ನಾನು ಇನ್ನೊಂದು ವಿಷಯ ಹೇಳೋದು ಮಾಡ್ತೆ. ನನಗೆ ಇಲ್ಲಿ ಯಾರ ಇವ್ರು ನೋಡ್ರಿ, ಒಂದು ಕೈ ಇಲ್ಲ, ಒಂದು ಕಾಲು ಕೂಡ ಅದು ಅದ. ಯಾವ ರೀತಿ ಸೇವೆ ಮಾಡ್ತಾರೆ ಅಂತಂದ್ರೆ, ಎಷ್ಟು ಮಂದಿ ಮುದುಕರು ಬರ್ತಾರೆ, ತಾನ ಅಸಮರ್ಥದ, ತನಗೆ ಓಡಾಡಕ್ಕಾಗಂಗಿಲ್ಲ, ತನಗೆ ಸರಿಯಾಗಿ ನಿಂದ್ರಾಕಾಗಂಗಿಲ್ಲ. ಅದೇನು ಫೋನ್ ಬಂದ್ ಮಾಡಿ ಇಲ್ಲಿ ಆ ಕಡೆ ಇರೋದು ಪತ್ರಿ ಗಿಡ, ಆ ಕಡೆ ಪತ್ರಿ ಗಿಡ ಇದೆ. ಆಮೇಲೆ ಅವ್ರದ್ದೊಂದು ಏನೋ ಫೋನ್ ಬಂದು ಡಿಸ್ಟರ್ಬೆನ್ಸ್ ಆಯಿತು, ಅದಕ್ಕೆ ಫೋನ್ ಡಿಸ್ಕನೆಕ್ಟ್ ಮಾಡಿ ಬಂದ್ ಮಾಡಿ. ಇವರು ನನಗೆ ಅಗದಿ ಫೇವ್ರೇಟ್ ಆಗಿಬಿಟ್ರೆ. ಇನ್ನೊಬ್ರು ಅಕ್ಕ ಅದಾರ. ನಾನು ಬರ್ತಾ ಇದ್ದಂಗೆ ಯಪ್ಪ ನಿನ್ನ ಕಾಲು ಸರಿ ಇಲ್ಲ, ನೀ ಇಲ್ಲೇ ಕೊಂದ್ರು, ನಿನಗೆ ಇಲ್ಲೇ ತಂದು ಕೊಡ್ತೀವಿ ಅಂತಕ್ಕಂಥದ್ದನ್ನು ಇಷ್ಟೆಲ್ಲ ಮಾಡಿದ್ರು ಅವರು. ಅವರ ನಮ್ಮ ಯಾವ ಋಣ ಸಂಬಂಧ ಅನ್ನೋ ಗೊತ್ತಿಲ್ಲ, ಅವ್ರಿಗೆ ನಾವು ಸಂಬಂಧ ಇಲ್ಲ, ನಮಗೆ ಅವ್ರ ಸಂಬಂಧ ಇಲ್ಲ. ನಾವು ಬಂದು ನೋಡಿದ್ದೆ ಅವ್ರನ್ನ ಇಲ್ಲೇ ಬಂದು ನೋಡಿವಿ. ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳು ತುಂಬಿದ ತೆರಿಗೆ ನಮಗೆ ಕೊಡಂಗಿಲ್ಲ. ಆಯ್ತು ನೋಡಿ, ಅಲ್ಲೇ ನೋಡಿ ತೊಗೊಂಡು ಕುಡಿ ಅಂತಾರೆ. ಅಂಥದ್ರಾಗ ಕೈ ಮತ್ತು ಕಾಲು ಎರಡೂ ಸರಿಯಾಗಿ ಇರದೇ ಇರ್ತಕ್ಕಂಥದ್ದಕ್ಕೆ ಹೆಣ್ಮಗಳು ನನ್ನನ್ನು ಬಂದು 15 ದಿವಸದಿಂದ ಹಿಡ್ಕೊಂಡು ನಿರಂತರವಾಗಿ ನಮ್ಮನ್ನು ಒಂದು ರೀತಿಯಿಂದ ತಾಯಿ ಥರ ಜೋಪಾನ ಮಾಡಿದ್ದಾರೆ. ಆಮೇಲೆ ಇನ್ನೂ ಕೆಲವೊಂದು ಜನ ಬಂದಿಲ್ಲ, ನಾಷ್ಟದ ಹೊತ್ತಿಗೆ ಬರ್ತಾರೆ. ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮತ್ತೊಂದು ಸವಿಸ್ತಾರವಾಗಿರ್ತಕ್ಕಂಥ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ.